ನಮಸ್ತೆ ಸ್ನೇಹಿತರೆ, ಹರ್ಷ ಪರಮೇಶ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ವಿಡಿಯೋದಲ್ಲಿ ಚೌತಿ ಮತ್ತು ಪಂಚಮಿ ಬಗ್ಗೆ, ನಾಗರ ಪಂಚಮಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಪದ್ಧತಿ ಇಲ್ಲ ಅಂತ ಯಾರೂ ಬಿಡಕ್ಕೆ ಹೋಗಬೇಡಿ ಸ್ನೇಹಿತರೆ. ತುಂಬ ಒಳ್ಳೆಯದು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕು. ಇವತ್ತಿನ ದಿನ ಎಲ್ರಿಗೂ ಸಾಧ್ಯವಾದಷ್ಟು ನಮಗೆ ಅನುಕೂಲಕ್ಕೆ ತಕ್ಕಂತೆ ಭಾನುವಾರ ಸೋಮವಾರ ಮಾಡ್ಕೊಳ್ಳಿ. ಚೌತಿ ಒಂದಿನ, ಪಂಚಮಿ ಒಂದಿನ ಇದೆ. ನಾಗರ ಪೂಜೆ ಮಾಡಬಹುದು. ಯಾಕಂದರೆ ನಮ್ಮ ಜಾತಕದಲ್ಲಿ ಏನಾದರೂ ಸರ್ಪದೋಷಗಳು ಕಳೆಯುವಂಥ ಶಕ್ತಿ ಈ ಒಂದು ಹಬ್ಬಕ್ಕೆ ಇದೆ. ಹಾಗೆ ಆರೋಗ್ಯ ಸಮಸ್ಯೆಗಳು ಮತ್ತು ಮಕ್ಕಳ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ, ಹಾಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನು ಈ ಹಬ್ಬಗಳು ಕಳೆಯುತ್ತವೆ ಸ್ನೇಹಿತರೆ. ಈ ದಿನ ಸಾಧ್ಯವಾದಷ್ಟು ಉಪವಾಸವಿದ್ದು ನಾಗರಿಗೆ ಹಾಲನ್ನು ಹಾಕಬೇಕು. ಹಾಗೆ ಕಬ್ಬಿಣ ಹಂಚಿನ ಮೇಲೆ ಬೇಯಿಸಿದಂಥ ಚಪಾತಿ, ರೊಟ್ಟಿ, ದೋಸೆ ಈ ಥರದ್ದು ಏನು ನಾವು ಬಾಣಲೆ ಇಟ್ಟು ಕರಿಬಾರ್ದು, ಉರಿಯಬಾರ್ದು ಸ್ನೇಹಿತರೆ. ಇವತ್ತಿನ ದಿನ ಮಾತ್ರ ಇದು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಸೋಮವಾರ ನಾಗರ ಪಂಚಮಿ ಇದೆ. ಯಾರಿಗೆಲ್ಲ ಸಾಧ್ಯವಾಗುತ್ತೋ ಈ ನಾಗರ ಪಂಚಮಿ ಹಬ್ಬವನ್ನು ಸರಳವಾಗಿ ಆಚರಣೆ ಮಾಡಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಆಗಸ್ಟ್ 16ನೇ ತಾರೀಕು ಭಾನುವಾರ ಬಂದಿದೆ. ಮತ್ತು ಪಂಚಮಿ ಆಗಸ್ಟ್ 17ನೇ ತಾರೀಕು ಸೋಮವಾರ ಬಂದಿದೆ. ಕೆಲವು ಕಡೆ ಪಂಚಮಿ ದಿವಸ ಶೇಷದೇವರಿಗೆ ಹಾಲನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ. ಕೆಲವು ಕಡೆ ಪಂಚಮಿ ದಿವಸ ಶೇಷದೇವರಿಗೆ ಹಾಲನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ. ಕೆಲವು ಕಡೆ ಹೆಣ್ಣು ಮಕ್ಕಳು ಚೌತಿ ದಿವಸ ಹಾಲನ್ನು ಹಾಕಿದ್ರೆ, ಗಂಡು ಮಕ್ಕಳು ಪಂಚಮಿ ದಿನ ಹಾಲನ್ನು ಹಾಕ್ತಾರೆ. ಇನ್ನು ಕೆಲವು ಮನೆಯವರೆಲ್ಲ ಒಂದೇ ದಿನ ಹೋಗಿ ಪೂಜೆಯನ್ನು ಮಾಡ್ತಾರೆ. ನಿಮ್ಮ ಮನೆಯ ಪದ್ಧತಿ ಹೇಗಿರುತ್ತೋ ಹಾಗೆ ಮಾಡಿ. ಆ ದಿನ ನೀವು ಮಾಡುವ ದಿನ ಮನೆಯವರೆಲ್ಲ ಬೆಳಗ್ಗೆ ಬೇಗ ಎದ್ದು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆ ಇಟ್ಟು, ಅಂದರೆ ತುಂಬ ನಾಗದೇವರಿಗೆ ಮಾತ್ರ ತುಂಬ ಮಡಿಯಿಂದ ಪೂಜೆ ಮಾಡಬೇಕು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮ ಮಡಿಯನ್ನು ಆಚರಣೆ ಮಾಡಬೇಕು. ಈ ನಾಗರ ಪೂಜೆಗೆ ಮಾತ್ರ ಒಗೆದ ಬಟ್ಟೆಯನ್ನು ಉಟ್ಟು ಪೂಜೆಗೆ ರೆಡಿಯಾಗಿ ಮನೆಯಲ್ಲೂ ನಾಗರ ಪ್ರತಿಭೆಗೆ ಪೂಜೆ ಮಾಡಬಹುದು. ದೇವಸ್ಥಾನಗಳಲ್ಲಿ ಅಂದರೆ ನಾಗರ ಕಟ್ಟೆಗೆ ಹೋಗಿ ಅಲ್ಲಿ ನೀವು ಹಾಲನ್ನು ಹಾಕಿ ಬರಬಹುದು ಸ್ನೇಹಿತರೆ. ಕೆಲವರು ಹುತ್ತಕ್ಕೆ ಸಹ ಪೂಜೆ ಮಾಡ್ತಾರೆ. ಹುತ್ತಕ್ಕೆ ಪೂಜೆ ಮಾಡೋರಿಗೆ ಒಂದು ಮಾತು, ಹುತ್ತಕ್ಕೆ ಹಾಲು ಹಾಕಬೇಕಾದ್ರೆ 3 ಉದ್ದರಣೆಯ ಹಾಲು ಅಷ್ಟೇ ಹಾಕಿ, ಪ್ಯಾಕೆಟು ಮತ್ತು ಚೊಂಬು ಲೋಟಗಳು ಎಷ್ಟು ಲೋಟದಲ್ಲಿ ತೊಗೊಂಡೋಗಿರ್ತಾರೋ ಅಷ್ಟು ಹಾಲನ್ನು ಅಲ್ಲಿಗೆ ಸುರಿದು ಬರ್ತಾರೆ ಕೆಲವರು. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದರಲ್ಲಿ ಏನಾದರೂ ಹಾವಿದ್ದು ಉಸಿರುಗಟ್ಟಿ ಏನಾದರೂ ತೊಂದರೆ ಆದರೆ ಅದರ ದೋಷ ನಮಗೆ ದುಪ್ಪಟ್ಟು ಆಗುತ್ತದೆ ಸ್ನೇಹಿತರೆ. ಹಾಗಾಗಿ 3 ಉದ್ದರಣೆ ಹಾಲು ಅಷ್ಟೇ ಹಾಕಿ ನಿಮ್ಮ ಸಂಪ್ರದಾಯದ ಹೇಗಿದೆಯೋ ಹಾಗೆ ಆಚರಣೆ ಮಾಡಿಕೊಳ್ಳಿ. ಮತ್ತು ನಾಗದೇವರಿಗೆ ಅರಶಿಣದಿಂದ ಮಾಡಿದಂಥ ಗೆಜ್ಜೆ ವಸ್ತ್ರ, ಅರಿಶಿಣ ಹಚ್ಚಿರಬೇಕು. ಆ ರೀತಿ ಗೆಜ್ಜೆ ವಸ್ತ್ರವನ್ನು ಏರಿಸಿ, ಕುಂಕುಮದಿಂದ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರ ಏರಿಸಬಾರ್ದು. ಅರಿಶಿಣದಿಂದ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು 16+2 ಗೆಜ್ಜೆ ವಸ್ತ್ರವನ್ನು ನಾಗರ ದೇವರಿಗೆ ಏರಿಸಿ. ಮತ್ತು ನೀವು ಮನೆಯಲ್ಲಿ ಏನೇನು ಜೋಡಿಸ್ಕೊಂಡು ಹೋಗಿರಬೇಕು ಅಂತಂದರೆ, ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹೂವು, ಒಂದು ಲೋಟದಲ್ಲಿ ಹಸಿ ಹಾಲು, ಗೆಜ್ಜೆ ವಸ್ತ್ರ, ಎಲೆ, ಅಡಿಕೆ, ದಕ್ಷಿಣೆ, ಹಣ್ಣು, ಮತ್ತು ಹಸಿ ತಂಬಿಟ್ಟು, ಹಾಗೆ ಎಳ್ಳುಂಡೆನೂ ಸಹ ಮಾಡ್ತಾರೆ. ಎಳ್ಳುಂಡೆ ನೈವೇದ್ಯ ಮಾಡಬಹುದು. ಹಾಗೆ ಈಗ ಬೆಳೀತಾ ಇರತಕ್ಕಂಥ ಹುಣಸೆಕಾಯಿ ಸಹ ನೈವೇದ್ಯನ ಮಾಡ್ತಾರೆ, ಪೂಜೆಗಿಡ್ತಾರೆ. ಈ ಪೂಜೆ ಆದಮೇಲೆ ನಮಗೆ ಇವು ಹಸಿ ಹುಣಸೆಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ. ನೈವೇದ್ಯ ಆದಷ್ಟು ಬೆಳಗ್ಗೆ ಬೇಗನೆ ತಲೆ ಸ್ನಾನ ಮಾಡಿ ಸಿದ್ಧತೆ ಮಾಡಿಕೊಳ್ಳಿ. ತಂಬಿಟ್ಟು ಅಷ್ಟೇ, ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಮೇಲೆ ನೀವು ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು. ಮಡಿಯಿಂದ ಆಚರಣೆ ಮಾಡಬೇಕು ಅಲ್ವಾ, ಅದಕ್ಕೆ ಅಕ್ಕಿ ತೊಳೆದು ಸ್ವಲ್ಪ ಒಣಗಿದ ಬಟ್ಟೆ ಮೇಲೆ ಹರಡಿ ಸ್ವಲ್ಪ ಹೊತ್ತು ಆದ ನಂತರ ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ ಮಾಡುವುದು ತಂಬಿಟ್ಟು. ಅದೇ ರೀತಿಯಲ್ಲಿ ಬೆಲ್ಲ, ಎಳ್ಳು ಸೇರಿಸಿಯೂ ಮಾಡಬಹುದು ಎಳ್ಳುಂಡೆ ಮಾಡೋದು. ಇಷ್ಟೆಲ್ಲ ಜೋಡಿಸಿಕೊಂಡು ಹೋಗಿ ಮೊದಲು ನಾಗರ ಕಲ್ಲಿಗೆ ಹಾಲು ಹಾಕೋರು ಅಲ್ಲೇ ನೀವು ಹಾಲು, ನೀರು ಎಲ್ಲವನ್ನೂ ತೆಗೆದುಕೊಂಡು ಹೋಗಿ ನಾಗ ಪ್ರತಿಭೆಯನ್ನು ತೊಳೆದು ಬಿಟ್ಟು ನಂತರ ಹಾಲನ್ನು ಹಾಕಿ ಮತ್ತೆ ತೊಳೆದು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂವು ಎಲ್ಲ ಏರಿಸಿ ಧೂಪ ದೀಪ ಮಾಡಿ ನಂತರ ನೈವೇದ್ಯ ಮಾಡಿ ನೀವು ತೆಗೆದುಕೊಂಡ ಪದಾರ್ಥಗಳು ದೇವರಿಗೆ ಸಮರ್ಪಣೆ ಮಾಡಿ. ಹಾಗೆ ನಮ್ಮ ಕಡೆ 3 ಎಳೆ 5 ಎಳೆ ಹಸಿ ದಾರಕ್ಕೆ ಹೂವನ್ನು ಕಟ್ಟಿ ಆ ದಾರವನ್ನು ಪೂಜೆಗೆ ಇಟ್ಟು ಮನೆಯವರಿಗೆ ಎಲ್ಲರೂ ಕಂಕಣ ಕಟ್ಟಿಕೊಂಡು ನಂತರ ನೈವೇದ್ಯ ಸ್ವೀಕರಣೆ ಮಾಡ್ತೀವಿ. ನಾವು ಪೂಜೆ ಮಾಡೋದಲ್ಲಿಗೆ ಬಂದಂತಹ ಭಕ್ತರಿಗೂ ಸಹ ನಾವು ಪ್ರಸಾದ ತಾಂಬೂಲ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಆಮೇಲೆ ಮನೆಗೆ ಬಂದು ಉಪವಾಸ ಬಿಡ್ತೇವೆ. ಹೀಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಹಿರಿಯರು ನಡೆಸಿಕೊಂಡು ಬಂದಿರುತ್ತಾರೆ. ಅದನ್ನು ನಾವು ಬಿಡದೆ ಮುಂದುವರಿಸಿಕೊಂಡು ಹೋಗಿ ಮುಂದಿನ ಪೀಳಿಗೆಗೆ ನಮ್ಮ ಆಚಾರ ವಿಚಾರ ಉಳಿಸೋಣ ಅಂತ ಹೇಳ್ತಾ,
ನಿಮ್ಮ ಮನೆ ಪದ್ಧತಿ ಹಾಗೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಆದ ನಂತರ ಉತ್ತಕ್ಕೆ ಹಾಲು ಹಾಕಿದರೆ ಅಲ್ಲಿ ಸ್ವಲ್ಪ ಮೃತ್ತಿಕೆ ತೆಗೆದುಕೊಂಡು ಕಣ್ಣಿಗೆ ಕಿವಿಗೆ ಹಚ್ಚಿಕೊಳ್ಳಿ. ಹಾಗೆ ನಾಗರ ಕಲ್ಲಿಗೆ ಹಾಲು ಹಾಕಿದರೆ ಹಾಲನ್ನು ತೆಗೆದುಕೊಂಡು ಹಚ್ಚಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಹಾಗೂ ಕಿವಿಯ ಸಮಸ್ಯೆಗಳು ದೂರವಾಗುತ್ತವೆ ಅನ್ನೋ ನಂಬಿಕೆ ನಮಗೆಲ್ಲ. ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ, ನಾವು ಈ ಸಮಯದಲ್ಲಿ ಮಾಡಲ್ಲ ಅಂತ ಸುಮ್ಮನೆ ಇರಬೇಡಿ. ಇಷ್ಟು ಸರಳವಾಗಿ ಪೂಜೆ ಮಾಡಿ ನಿಮ್ಮ ಮನೆಯಲ್ಲಿ ಹಿರಿಯರು ಯಾವ ದಿನ ಮಾಡ್ತಾ ಬಂದಿರ್ತಾರೋ ಆ ದಿನ ಹೋಗಿ ನಿಮ್ಮ ಮನೆಯ ಪದ್ಧತಿ ಪ್ರಕಾರ ಬೇಕಾದ್ರೆ ಪೂಜೆ ಮಾಡಿ, ಏನೂ ತೊಂದರೆ ಇಲ್ಲ. ನಾಗರ ಪೂಜೆ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ವಲ್ವ. ನಾವೀಗ 16 ಸೋಮವಾರ ವ್ರತ ಮಾಡ್ತೀವಿ, ಆಗ ಉತ್ತಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ಮೃತ್ತಿಕೆಯನ್ನು ತರ್ತೀವಿ, ಏನು ತಪ್ಪಿಲ್ವಲ್ಲ. ನಾಗರ ಪೂಜೆ ಅಂತೂ ಮಾಡಿ. ಇದು ಶಾಸ್ತ್ರದ ಪ್ರಕಾರ ನಾಗರ ಪಂಚಮಿ ಚೌತಿ ದಿನ ಹಾಲು ಹಾಕಿದರೆ ತುಂಬ ಒಳ್ಳೆಯದು. ಹಾಗಾಗಿ ಇಷ್ಟು ಸಿಂಪಲ್ಲಾಗಿ ಪೂಜೆ ಅಂತೂ ಮಾಡ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಚೌತಿ ದಿನ ಹೆಣ್ಣು ಮಕ್ಕಳು, ಪಂಚಮಿ ದಿನ ಗಂಡು ಮಕ್ಕಳು ಯಾಕೆ ಹಾಲು ಹಾಕ್ತಾರೆ ಅಂತ ಒಂದು ಹಿನ್ನೆಲೆ ಇದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾಗರ ಚೌತಿ ದಿವಸ ನಾಗಪ್ಪನ ಪೂಜೆಗೆ ಬೇಕಾದ ಕೇದಿಗೆ ತರಲು ಮನೆಯಲ್ಲಿ ಗಂಡು ಮಗ ಕೇದಿಗೆ ವನಕ್ಕೆ ಹೋಗುತ್ತಾನೆ. ಆ ಕೇದಿಗೆಯು ಸುವಾಸನೆಗೆ ಹಾವುಗಳು ಅಲ್ಲೇ ಸುತ್ತಾಡುತ್ತಿರುತ್ತವೆ. ಇದರ ಕಲ್ಪನೆ ಇಲ್ಲದೆ ಕೇದಿಗೆಯನ್ನು ಕಿತ್ತುವಾಗ ಅದರಡಿಯಲ್ಲಿದ್ದ ಹಾವು ಈತನನ್ನು ಕಚ್ಚುತ್ತದೆ. ಎಷ್ಟೇ ಹೊತ್ತು ಕಳೆದರೂ ಕೇದಿಗೆ ತರಲು ಹೋದವನು ವಾಪಸ್ಸು ಮನೆಗೆ ಬರಲ್ಲ. ಅವನ ತಂಗಿ ಚಿಂತಾಕ್ರಾಂತಳಾಗಿ ಅಣ್ಣನನ್ನು ಹುಡುಕಲು ಕೇದಿಗೆ ಭವನಕ್ಕೆ ಬರುತ್ತಾಳೆ. ಆದರೆ ಅಣ್ಣನು ಹಾವು ಕಚ್ಚಿದ್ದರಿಂದ ಬಾಯಲ್ಲಿ ಬುರುಗು ಬಂದು ಎಚ್ಚರ ತಪ್ಪಿ ವನದಲ್ಲಿ ಬಿದ್ದಿದ್ದನ್ನು ನೋಡಿ ದುಃಖದಿಂದ ರೋಧಿಸುತ್ತಾ ಅಣ್ಣನ ಹತ್ತಿರವೇ ಕೂಡುತ್ತಾಳೆ. ಹೀಗಾಗಿ ಆ ದಿನ ನಾಗಪೂಜೆಯನ್ನು ಅಣ್ಣ ಮನೆಗೆ ಬರದೆ ಮಾಡುವುದಿಲ್ಲವೆಂದು ಸಂಕಲ್ಪ ಮಾಡಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾಳೆ. ಇವಳು ಅಣ್ಣನಲ್ಲಿ ಇಟ್ಟಿರುವ ಅಸಾಧಾರಣ ಪ್ರೀತಿಯನ್ನು ಕಂಡು ನಾಗದೇವತೆ ಪ್ರತ್ಯಕ್ಷನಾಗಿ ಆಕೆಯ ಇಚ್ಛೆಯಂತೆ ಅಣ್ಣನಿಗೆ ಜೀವದಾನ ಮಾಡಿ ಅದೃಶ್ಯನಾಗುತ್ತಾನೆ. ನಂತರ ಅಣ್ಣನನ್ನು ಕೇದಿಗೆ ಸಹಿತ ಮನೆಗೆ ಕರೆತಂದು ನಾಗಪ್ಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೃತಳಾಗುತ್ತಾಳೆ. ಈ ಘಟನೆ ಸ್ತ್ರೀ ಸಮುದಾಯಕ್ಕೇನೆ ನಾಗಪೂಜೆ ಚೌತಿ ದಿವಸವೇ ಮಾಡಲು ಕಾರಣವಾಯಿತು ಸ್ನೇಹಿತರೆ. ಮತ್ತು ನಾಗರ ಪಂಚಮಿ ದಿನ ಮಣ್ಣಿನಿಂದ ನಾಗಪ್ಪನನ್ನು ತಯಾರಿಸಿ ಹೆಂಗಸರು 9 ದಾರವನ್ನು ನಾಗಪ್ಪನಿಗೆ ಏರಿಸಿ ತಾವು ಕೊರಳಲ್ಲಿ ಹಾಕಿಕೊಂಡರೆ, ಗಂಡಸರು ಈ ನಾಗಪ್ಪನಿಗೆ ಪೂಜೆ ಮಾಡಿ ಹಾಲು ಒಯ್ದು ಹುಣಸೆಕಾಯಿ ಹರಳು ಏರಿಸಿ ಅಡಿಗೆಯಲ್ಲಿ ಕುಚ್ಚಿದ ಕಡುಬು ಮಾಡಿಸಿ ನೈವೇದ್ಯ ಮಾಡಿ ಎಲ್ಲರೂ ಊಟ ಮಾಡೋರು. ಹೀಗೆ ನಾಗಪ್ಪನಿಗೆ ಹುಣಸೆಕಾಯಿ ಹರಳು ಏರಿಸಿದರೆ ಹಾಲು ಹಾಕಿದರೆ ಯಾವುದೇ ಚರ್ಮದ ಸಮಸ್ಯೆಗಳು ಬರುವುದಿಲ್ಲ ಅನ್ನೋದು ನಮ್ಮ ಸಂಪ್ರದಾಯ. ನೋಡಿದ್ರಲ್ಲ ಸ್ನೇಹಿತರೆ, ಹೆಣ್ಣು ಮಕ್ಕಳು ಒಂದು ದಿನ ಗಂಡು ಮಕ್ಕಳು ಒಂದು ದಿನ ಯಾಕೆ ಹಾಲು ಹಾಕ್ತಾರೆ ಅಂತ ಗೊತ್ತಾಯ್ತಲ್ವ ಈ ಕಥೆಯ ಮುಖಾಂತರ. ಹಾಗಾಗಿ ಹಿಂದಿನ ಕಾಲದಿಂದ ಹಿರಿಯರು ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲರೂ ನಾಗರ ಪಂಚಮಿ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.